ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಮಾನುಷ ಚರಿತೆಯ ಚಿನ್ನ ವಾಹಿನಿ ಸಾಗಲನು ಪೂರ್ವ್ಯದ ಕರ್ಮ ಋಣಶೇಷ ವಿನಿತು ತಾನಿರಬೇಕಲ್ತೆ, ಪೌರುಷ ಸ್ಪರ್ಧನೆಗೆ ಆನೆಗಂಕುಶದಂತೆ ಮಂಕುತಿಮ್ಮ. 163ನೇ ಕಗ್ಗ ಇದು. ಮಾನುಷ ಚರಿತೆ, ಮನುಷ್ಯನ ಚರಿತೆ, ಯಾವಾಗಿಂದ ಮನುಷ್ಯ ಹುಟ್ಟಿದ್ದಾನೆ ಅಷ್ಟು ವರ್ಷಗಳಿಂದ ಅದು ಅವಿಚ್ಛಿನ್ನ ವಾಹಿನಿ, ಅಂದರೆ ಚಿನ್ನವಾಗದೆ ತುಂಡು ತುಂಡಾಗದೆ ಅವಿಚ್ಛಿನ್ನವಾಗಿ ನಿರಂತರವಾಗಿ ಸಾಗೋದಕ್ಕೆ ಏನೇನಿದೆ ಅಂದರೆ ಆನುಪೂರ್ವ್ಯದ ಕರ್ಮ. ಆನುಪೂರ್ವ್ಯ ಅಂದರೆ ಕರ್ಮಶೇಷ, ಯಾವುದೋ ಪೂರ್ವ ಕಾಲದಿಂದಲೂ ಬಂದಂತಹ ಕೆಲವು ಪ್ರಾಕ್ಟೀಸಸ್, ರಿಚುವಲ್ಸ್, ನಂಬಿಕೆಗಳು. ಇವು ಕರ್ಮಶೇಷ ವಿನಿತು ತಾನಿರಬೇಕಲ್ತೆ, ಇರಬೇಕು. ಅವು ಆವಾಗಿಂದ ಬಂದಂತಹ ಕರ್ಮ ಋಣಶೇಷಗಳು ಇರಬೇಕು. ಯಾತಕ್ಕೆ? 2 ಕಾರಣಗಳಿಗೆ. ಒಂದು ಪುರುಷ ಸ್ಪರ್ಧನೆಗೆ, ಇನ್ನೊಂದು ಆನೆಗೆ ಅಂಕುಶದಂತೆ ಅಂತ. ಈಗ ನಾವು ಆನುಪೂರ್ವ್ಯದ ಕರ್ಮ ಋಣಶೇಷ ಅಂದರೆ ನಾನು ಅರ್ಥೈಸ್ಕೊಳ್ಳೋದು 2 ಬಗೆಯಲ್ಲಿ. ಒಂದು, ತಲೆಮಾರುಗಳಿಂದ ಬಂದಂತಹ ಜೆನೆಟಿಕಲ್ ಇನ್ಫಾರ್ಮೇಷನ್, ನಮ್ಮೊಳಗೆ ಪಾಸಾನ್ ಆಗಿರ್ತಕ್ಕಂತಹ ಜೆನೆಟಿಕಲ್ ಕೋಡಿಂಗ್. ಅದು ಯಾವ್ಯಾವ ತಲೆಮಾರಿನಿಂದ ಬೇಕಾದರೂ ನಮ್ಮೊಳಗೆ ತಿರ್ಗಾ ಜಾಗೃತವಾಗಿ ಹುಟ್ಟಬಹುದು. ನಮ್ಮೊಳಗೆ ಆ ಕೋಡಿಂಗ್ ರಹಸ್ಯವಾಗಿಯೋ ಅಥವಾ ಡಾಮಿನೇಟಿಂಗ್ ಆಗಿಯೋ ಇದ್ದೇ ಇರುತ್ತೆ ಒಳಗೆ. ತಲತಲಾಂತರದಿಂದ ಮನುಷ್ಯ ಬಂದಂತಹ ಆ ಜೆನೆಟಿಕಲ್ ಕೋಡಿಂಗ್ ಒಂದು ಬಗೆಯದಾದರೆ, ನಾವು ಸಮಾಜವನ್ನು ರೂಪಿಸ್ಕೊಂಡು ಬರ್ತಾ ಇದ್ವಲ್ಲ, ಒಂದು ಸೋಷಿಯಲ್ ಪಾಸೇಜ್ ಏನಾಗಿದೆ, ಸಾಮಾಜಿಕ ಚೌಕಟ್ಟು, ಅದು ಚೂರು ಹಿಗ್ಗಿರಬಹುದು, ಕುಗ್ಗಿರಬಹುದು, ಎಲ್ಲೋ ಹೆಚ್ಚಾಗಿರ್ಬೋದು, ಎಲ್ಲೋ ಕಡಿಮೆ ಆಗಿರಬಹುದು. ಬಟ್ ಒಟ್ಟಾರೆ ಒಂದು ಸಮಾಜದ ಚೌಕಟ್ಟು ತಲತಲಾಂತರದಿಂದ ನಮಗೆ ಇಳಿದು ಬಂದಿದೆ. ಇವುಗಳು ಇರಬೇಕು. ಕರ್ಮ ಋಣಶೇಷ ವಿನಿತು ತಾನಿರಬೇಕಲ್ತೆ, ಇರಬೇಕು. ಯಾತಕ್ಕೆ? ಮೊದಲನೇದು ಪುರುಷ ಸ್ಪರ್ಧನೆಗೆ, ಅಂದರೆ ನಾವು ನಮ್ಮ ಸಾಧನೆಗಳ ಮೂಲಕ, ನಾವು ನಮ್ಮ ಚಿಂತನೆಗಳ ಮೂಲಕ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಇದನ್ನು ಮೀರಬೇಕು ನಾವು ಅನ್ನುವ ಆಸೆ ಹುಟ್ಟುವ ಹಾಗೆ ಒಂದು ಬೆಂಚ್ ಮಾರ್ಕ್ ಆಗಿ ಈ ಕರ್ಮ ಋಣಶೇಷಗಳು ಇರಬೇಕು ಅಂತ. ಅದಕ್ಕೆ ಉದಾಹರಣೆಯಾಗಿ ಹೇಳೋದಾದರೆ, ನನ್ನ ಗಂಡ ತನ್ನ ಸ್ವಂತ ಉದ್ಯಮ ಪ್ರಾರಂಭಿಸಿದ ಮೊದಲನೇ ಜನರೇಷನ್, ಈಸ್ ಅ ಫಸ್ಟ್ ಜನರೇಷನ್ ಆಂಟ್ರಪ್ರನರ್. ಇಲ್ಲಿಯವರೆಗೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ತಮ್ಮದೇ ಆದ ಸ್ವಂತ ಉದ್ಯಮ ಪ್ರಾರಂಭಿಸಿರಲಿಲ್ಲ. ಇದು ಮೊದಲನೆಯ ಜನರೇಷನ್. ಅವನೇ ಮೊದಲು ತನ್ನದೇ ಆದ ಉದ್ಯಮವನ್ನು ಸ್ಥಾಪಿಸಿದವನು, ಬೆಳೆಸಿದವನು ಈ ಫ್ಯಾಮಿಲಿನಲ್ಲಿ. ಅದನ್ನು ನಾವು ಪುರುಷ ಸ್ಪರ್ಧನೆಗೆ ಅಂತ ಉದಾಹರಣೆಯಾಗಿ ಕೊಟ್ಕೊಳ್ಬಹುದು. ಅಂದರೆ ಇಲ್ಲಿಯವರೆಗೆ ಒಂದು ಬೆಂಚ್ ಮಾರ್ಕ್, ತಲಾಂತರದಿಂದ ಹೀಗೊಂದು ನಡ್ಕೊಂಡು ಬಂದಿದ್ದನ್ನು ಅದನ್ನು ಮೀರಿ ಬೆಳೆದ ಅವನು ಅಂತ. ಸೊ ಅದು ಪುರುಷ ಸ್ಪರ್ಧನೆ ಆಯಿತು. ಒಂದು ಬೆಂಚ್ ಮಾರ್ಕ್ ಆಗಿ ಹಿಂದಿನವರ ಬದುಕನ್ನು ಅವನು ಇಟ್ಕೊಂಡು ಅದನ್ನು ಮೀರಿ ಬೆಳೆದ ಅನ್ನೋದು. ಇನ್ನು ಯಾರೋ ಒಬ್ಬರು ಯಾವುದೋ ದುಶ್ಚಟಗಳಿಗೆ ಬಲಿಯಾಗಿಯೋ, ಬದುಕನ್ನು ಕೆಟ್ಟದಾಗಿ ನಡೆಸೋದಕ್ಕೋ, ಯಾವುದೋ ಪ್ರಲೋಭನೆಗಳಿಗೆ ಒಳಗಾದವರು, ಅರೆ ನನ್ನ ತಂದೆ ತಾತ ಮುತ್ತಾತ ಯಾರೂ ಹೀಗೆ ಬದುಕಿಲ್ಲ, ನನ್ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಯಾರೂ ಇಂಥ ಕೆಲಸಗಳನ್ನು ಮಾಡಿಲ್ಲ, ನಾನು ಹೀಗೆ ಮಾಡಿಬಿಟ್ರೆ ಅದು ತಪ್ಪಾಗತ್ತಲ್ಲ, ಜನದ ಕಣ್ಣಲ್ಲಿ ನಾನು ಕಡಿಮೆ ಆಗಿ ಹೋಗ್ತೀನಲ್ಲ ಅನ್ನೋ ಭಯದಿಂದ ಆ ವಿಲಾಸಿ ಜೀವನದಿಂದ ಹಿಂದೆ ಬಂದರೆ, ಮೇನ್ ಟ್ರ್ಯಾಕಿಗೆ ತಿರ್ಗಾ ಮರಳಿದ್ರೆ ಆಗ ಅದು ಆನೆಗೆ ಅಂಕುಶದಂತೆ ಕೆಲಸ ಮಾಡುತ್ತೆ ಅಂತ. ಎನ್ ಮೂರ್ತಿರಾವ್ ಅವರು ಮಹಾರಾಜ ಕಾಲೇಜಿನ ಕಾಮನ್ ರೂಮ್ ಅಂತ ಒಂದು ಲಲಿತ ಪ್ರಬಂಧ ಬರೀತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಬದುಕಿನಲ್ಲಿ ನನಗೆ ಎಷ್ಟೋ ಸಲ ಹೀಗೊಂದು ಕೆಲಸ ಮಾಡಿಬಿಡೋಣ, ಹೀಗೊಂದು ಅಡ್ಡದಾರಿ ಹಿಡಿದ್ಬಿಡೋಣ, ಬೇಗ ಸಕ್ಸಸ್ ಸಿಕ್ಬಿಡ್ತಲ್ಲ, ಇವಾಗ ಹಣದ ಅಗತ್ಯ ಇದೆ, ನಾನು ಈ ಥರ ಮಾಡಿಬಿಟ್ರೆ ಒಳ್ಳೆ ದುಡ್ಡು ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ ಅನ್ನೋವಂಥ ಪ್ರಲೋಭನೆಗಳು ನನಗೆ ಬದುಕಿನಲ್ಲಿ ಎಷ್ಟೋ ಸಿಕ್ತು. ಆದರೆ ಹೀಗೊಂದು ಕೆಲಸ ನಾನು ಮಾಡಿದ್ದೀನಿ ಅನ್ನೋದು ನನ್ನ ಸ್ನೇಹಿತರಿಗೆ ಗೊತ್ತಾಗಿ ಹೋದರೆ ಅವ್ರ ಕಣ್ಣಲ್ಲಿ ನಾನು ಸಣ್ಣ ಮನುಷ್ಯ ಆಗಿ ಹೋಗ್ತೀನಲ್ಲ ಅನ್ನೋ ಭಯ ನನ್ನನ್ನು ಸದಾ ಒಳ್ಳೆ ಹಾದಿಲಿರೋ ಹಾಗೆ ಕಾಪಾಡಿದೆ ಅಂತ ಬರೀತಾರೆ. ಇಂಥವು ಆನೆಗೆ ಅಂಕುಶದಂತೆ ಕೆಲಸ ಮಾಡುತ್ತೆ. ಎಲ್ಲೆಲ್ಲೋ ಹುಚ್ಚುಚ್ಚಾರ ನಡೆದು ಬಿಡದೇ ಇರೋ ಹಾಗೆ ನಮ್ಮನ್ನು ತಿವಿತಾ ನಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸೋ ಹಾಗೆ ಮಾಡುತ್ತೆ. ಸೊ ಮಾನುಷ ಚರಿತೆಯ ಅವಿಚ್ಛಿನ್ನ ವಾಹಿನಿ ಇದೆಯಲ್ಲ, ಅದು ಆನುಪೂರ್ವ್ಯದ ಕರ್ಮ ಋಣಶೇಷ ಇನಿತು ತಾನಿರಬೇಕಲ್ತೆ, ಇರಬೇಕಲ್ವ, ಇರಲೇಬೇಕು. ನಮಗೆ ಬೆಂಚ್ ಮಾರ್ಕ್ ಆಗೋದಕ್ಕೆ, ಅದನ್ನು ಮೀರಲಿ ನಾವು ಅನ್ನೋ ಬೆಂಚ್ ಮಾರ್ಕ್ ಆಗೋದಕ್ಕೆ, ಮತ್ತು ಇದನ್ನು ಮೀರಿದ್ರೆ ನನಗೆ ತೊಂದರೆ ಇದೆ ಅನ್ನುವ ಹಾಗೆ ತಡೆಯಬೇಕಾದಾಗ ತಡೆಯೋದಕ್ಕೆ ಅದು ಬೇಕು, ನಮಗಿರಬೇಕು. ಹಿಂದಿಂದೆಲ್ಲ ನಾನ್ ಸೆನ್ಸ್ ಅಂತ ಬಿಟ್ಟುಬಿಡೋದು ಸುಲಭ, ಹಾಗಾಗಬಾರ್ದು. ಅದಿರಬೇಕು ನಮ್ಮ ಒಳಿತಿಗಾಗಿ, ನಾವು ಕೆಡುವುದನ್ನು ತಪ್ಪಿಸಲಿಕ್ಕಾಗಿ.
ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.